1984 ಇಂದ ಮಾಡ್ತಾ ಇದಾರೆ. ಓಕೆ. ಸೋಡಾ ಏನು ಬಳಕೆ ಮಾಡಲ್ಲ? ಇಲ್ಲ. ಮತ್ತೆ ಉದ್ದಿನ ಬೇಳೆನ ಅದನ್ನ ನೆನೆ ಮನೆಯಲ್ಲಿ ಹೆಂಗ್ ಮಾಡ್ತೀವಿ ಅದೇ ತರನೇ ಮಾಡ್ತೀವಿ. ಈಗ ಬೆಳಗ್ಗೆನೆ ಮಾಡೋದಿಲ್ಲ. ಓಕೆ. ಬಹಳ ಜನ ವ್ಯೂವರ್ಸ್ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಕೇಳಿದಾರೆ ಮೇಡಮ್. ಮನೇಲಿ ಯಾವ ಹೆಣ್ಮಕ್ಳು ಮನೇಲಿ ತಾಯಂದ್ರು ಯಾರಾಗ್ಲಿ ತೂಕ ಮಾಡಿ ಹಾಕಲ್ಲ ಮೇಡಮ್. ಆ ಟೇಸ್ಟ್ ಮಾತ್ರ ಪರ್ಫೆಕ್ಟ್ ಬರುತ್ತೆ. ಎಲ್ಲ ನಮ್ಮ ಅತ್ತೆ ಹೆಂಗ್ ಹೇಳ್ಕೊಟ್ಟಿದಾರೆ ಹಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲ ನಿಮ್ಮ ಅತ್ತೆಯವ್ರು ಹೇಳ್ಕೊಟ್ಟಿರೋದು. ಎಲ್ಲ ಎಷ್ಟೊಂದು ಸೊಸೆಗಳು ಮಾತಾಡೋದೇ ಇಲ್ಲ. ಇಲ್ಲ ನಮ್ಗೆ ಅವರೇ ಸ್ಫೂರ್ತಿ. ಬಾಯಿಗೆ ತಿನ್ನೋರ್ಗೆ ಇಷ್ಟೇ ತಿನ್ನಿ ಅಷ್ಟೇ ತಿನ್ನಿ ಅನ್ನಲ್ಲ, ಧಾರಾಳವಾಗಿ ಹಾಕೊಡ್ತೀವಿ. ನಿಮ್ಮ ಟೇಸ್ಟ್ ಅನ್ಸ್ತಾ ಇದೆ? ಟೇಸ್ಟ್ ಇರೋದು ಬಂದಿರೋದು. ಟೇಸ್ಟ್ ಇರೋದಕ್ಕೋಸ್ಕರ. ಹೌದು. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ. ಇವತ್ತು ನಾವು 6th ಮೇನಲ್ಲಿ ಇರ್ತಕ್ಕಂಥ 10ನೇ ಕ್ರಾಸು RPC ಲೇಔಟು ವಿಜಯನಗರ ಇಲ್ಲಿ ಸ್ಪೆಷಲ್ ಆದಂಥ ಎಪಿಸೋಡ್ನ ಮಾಡಬೇಕು ಅಂತಂದೇಳಿ ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ. ಆ ಜಾಗನ ನಾನು ನಿಮಗೆ ತೋರಿಸ್ಬೇಕು ಅಂತಂದೇಳಿ ಇವತ್ತು ನಾನು ನಿಮ್ಮನ್ನೆಲ್ಲೂ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ ಹಾಗಾದ್ರೆ ಆ ಜಾಗ ಯಾವುದು ಅಂತಂದೇಳಿ ನೋಡೋಣ. ಪ್ರೀತಿಯ ವೀಕ್ಷಕರೇ ಬನ್ನಿ ಹಾಗಾದರೆ ಚೇತನ್ ಇಡ್ಲಿ ಕಿಚನ್ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಸ್ಪೆಷಲ್ ಆದಂಥ ಚಿತ್ರಾನ್ನಕ್ಕೆ ನಿಮಗೆ ಅನ್ನ ಬೇಯ್ತಾ ಇದೆ, ನೀವು ನೋಡ್ತಾ ಇರ್ಬೋದು ರೆಡಿ ಮಾಡ್ತಾ ಇದಾರೆ ಅಂತಂದೇಳಿ. ಬನ್ನಿ. So, 1984 ಇಂದ ಮಾಡ್ತಾ ಇದಾರೆ. ಓಕೆ. ನಮ್ಮ ಅತ್ತೆ ಮಾವ ಶುರು ಮಾಡಿದ್ದು. ಓಕೆ. ಈಗ ಅತ್ತೆ ಮಾವ ಅನ್ನೋದಕ್ಕೆ ನಿಮ್ಮ ಹೆಸರು ಏನು ಮೇಡಮ್? ಹಂಗಾರೆ ನಮ್ದು ವೀಣಾ. ವೀಣಾ ಅಂತ. ನೀವು ಮನೆಯವರೇ ಎಲ್ಲರೂ ಮಾಡ್ತಾ ಇದ್ರಿ ಮೇಡಮ್? ನಾವೆಲ್ಲ ಮನೆಯವರೇ ಮಾಡ್ತೀವಿ. ಯಾರ್ಯಾರು ಮಾಡ್ತಾ ಇದ್ರಿ ಮೇಡಮ್? ನಮ್ಮ ಬಾವ, ನಮ್ಮ ಯಜಮಾನ್ರು, ನಾನು, ನಮ್ಮ ಮಾರ್ಗಿತಿ, ಓಕೆ. ನಮ್ಮ ಮನೆಯವರೇ ಎಲ್ಲ ಮಾಡ್ತಾ ಇದ್ವಿ. ಓಕೆ. ನೀವು ಈ ಸ್ಪೀಡ್ ಅಲ್ಲಿ ಇಡ್ಲಿ ಆಗ್ತಾ ಇರೋದು ಅಂದ್ರೆ ಅದಕ್ಕೆ ಆದಂತ ತಕ್ಕನಂಗೆ ಅನುಭವ ಇರ್ಬೇಕು ಮೇಡಮ್. ಆ ಅನುಭವ ಇಲ್ಲಿ ಕಾಣ್ತಾ ಇದೆ. ಇಡ್ಲಿ ಆಗ್ತಿರೋದು. ಇಡ್ಲಿ ಏನೇನ್ ಹಾಕ್ತಿರಿ ಮೇಡಮ್? ಇಡ್ಲಿ ಹಿಟ್ಟಿ ಮಾಡ್ಬೇಕು ಅಂದ್ರೆ ಏನಿಲ್ಲ, ಅಕ್ಕಿ ಉದ್ದಿನ ಬೇಳೆ ಎರಡೇ ಹಾಕೋದು. ಅಕ್ಕಿ ಉದ್ದಿನ ಬೇಳೆ ಹಾಕ್ತೀರಿ. ಅದಕ್ಕೇನೋ ರೇಷಿಯೋ ಇರುತ್ತಾ ಮೇಡಮ್? ಇಷ್ಟು ಹಾಕ್ಬೇಕು ಅಂತಂದೇಳಿ ಏನ್ ಅಂದಾಜಿಗೆ ಹಾಕೋತೀವಿ. ಮನೆಯಲ್ಲಿ ಮಾಡ್ತೀವಲ್ಲ ಅದೇ ನಿಮ್ಮ ಅನುಭವ. ಓಕೆ. ಅದಾದ್ಮೇಲೆ ನಿನ್ನೆ ಸಾಯಂಕಾಲನೇ ನೀವು ಬಿಟ್ಟಿರ್ತೀರಾ ಮೇಡಮ್? ಇವತ್ತು ರುಬ್ಬೇಕಂದ್ರೆ ಬೆಳಗ್ಗೆನೆ ಎಲ್ಲ ನೆನ್ಸ್ಬಿಡ್ತೀವಿ. ಓಕೆ. ನಮ್ದು ಇಡ್ಲಿ ಕೆಲಸ ಆದ್ಮೇಲೆ ಶುರು ಮಾಡ್ಬಿಡ್ತೀವಿ. ಓಕೆ. ಸೋಡಾ ಏನು ಬಳಕೆ ಮಾಡಲ್ಲ? ಇಲ್ಲ. ಸೋಡಾ ಏನು ಬಳಕೆ ಮಾಡಲ್ಲ. ವೆರಿ ಗ್ರೇಟ್ ಮೇಡಮ್. ಎಲ್ಲ ಬ್ರಾಂಡೆಡ್ ಕ್ವಾಲಿಟಿಗಳನ್ನ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ತೀರಾ? ಹೌದು. ಓಕೆ. ಎಲ್ಲ ನೀಟಾಗಿ ತೊಳೆದು ಅಕ್ಕಿ ಮತ್ತೆ ಉದ್ದಿನ ಬೇಳೆನ ಅದನ್ನ ನೆನೆ ಹಾಕಿ ಹೆಂಗ್ ಮಾಡ್ತೀವಿ ಅದೇ ತರನೇ ಮಾಡ್ತೀವಿ. ಓಕೆ. ಅಂದ್ರೆ ಮನೆ ಊಟ ತರನೇ ಇರ್ಲಿ, ಆ ರುಚಿ ಸಿಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ. ಯಾಕಂದ್ರೆ ನೀವು ಅದನ್ನೇ ತಿನ್ಕೊಂತ ಬೆಳೆದು ಇಷ್ಟು ದಿನದಿಂದ ವರ್ಷಾನುಗಟ್ಲಿಂದ ಪಾರಂಪರಿಕೃತವಾಗಿ ನೀವು ಸರ್ವ್ ಮಾಡ್ಕೊಂತ ಬಂದಿದ್ದೀರಿ ಕಸ್ಟಮರ್ಗೆ. ಅದೇ ಉದ್ದೇಶಕ್ಕೆ ಇಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದಾರೆ ಮೇಡಮ್ ನಿಮ್ಮ ಹೋಟೆಲ್ಗೆ. ರೈಸ್ ಎಲ್ಲ ರೆಡಿ ಆಗಿದೆ, ಕುಕ್ ಆಗಿದೆ. ಸಾಲ್ಟ್ ಕೂಡ ಇದೆ ಇದರಲ್ಲಿ? ಸಾಲ್ಟ್ ಹಾಕಿಲ್ಲ. ಓಕೆ. ಸಾಲ್ಟ್ ಇವಾಗ ಮೇಲ್ ಹಾಕ್ತೀರಾ? ಗೊಜ್ಜು ರೆಡಿ ಇದೆ. ಯಾಕೆಂದ್ರೆ ಆ ಟೇಸ್ಟ್ ಏನು ಅಂತ ಗೊತ್ತಾಗ್ಬೇಕು ಅಂತಂದೇಳಿ ಸಾಲ್ಟ್ ಮೇಲ್ ಹಾಕ್ತೀರಾ? ಸಾಲ್ಟು, ನಿಂಬೆ ಹಣ್ಣು ಎಲ್ಲ ಮೇಲೆ ಹಾಕೋದು. ಮೇಡಮ್ ಉಪ್ಪು ಹಾಕ್ತಾ ಇದೀರಾ? ಉಪ್ಪು ಹಾಕ್ತಾ ಇದೀನಿ. ಫಸ್ಟ್ ರೈಸ್ ಹಾಕಿದ್ರಿ, ರೈಸ್ ನ ಹಾರಕ್ ಬಿಟ್ರಿ ಪರಾತ ಒಳಗಡೆ. ಇವಾಗ ಉಪ್ಪು ಹಾಕ್ತಾ ಇದೀರಾ? ಉಪ್ಪು ಎಷ್ಟು ಹಾಕ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ಮೇಡಮ್? ಒಂದ್ ಕೆಜಿಗೆ ಒಂದ್ ಇಡೀ ತರ. ಎಷ್ಟು ಕೆಜಿ ರೈಸ್ ಇರ್ಬೋದು ಮೇಡಮ್ ಇದು? 5 ಕೆಜಿ ರೈಸ್. 5 ಕೆಜಿ ರೈಸ್ ಇದೆ. ಈ ಹಬೆ ನೋಡಿ ಹೇಗಿದೆ ಅಂತಂದೇಳಿ, ಎಷ್ಟು ಬಿಸಿ ಬಿಸಿ ರೈಸು ಹಾರಕ್ ಬಿಡ್ತಾರೆ. ಒರಿಜಿನಲ್ ಚಿತ್ರಾನ್ನ ತಿನ್ನಕ್ಕೆ ನಿಮಗೆ ಸಿಗದೆ ಚೇತನ್ ತಟ್ಟೆ ಇಡ್ಲಿ ನೀವು ಮಸ್ಟ್ ಟ್ರೈ ಮಾಡ್ಲೇಬೇಕು. ನಿಂಬೆಹಣ್ಣಿನ ಹುಳಿ ಹಾಕ್ತಾ ಇದ್ರಿ ಮೇಡಮ್? ಹುಳಿ ಎಷ್ಟು ಹುಳಿ ಹಾಕ್ತೀರಾ ಮೇಡಮ್? ಎಷ್ಟು ನಿಂಬೆಹಣ್ಣಿನ ಹುಳಿ ಹಾಕ್ತೀರಾ? 1 ಕೆಜಿಗೆ 4 ನಿಂಬೆಹಣ್ಣು ತರ ಹಾಕ್ತಿವಿ. ಓಕೆ. 1 ಕೆಜಿಗೆ 4 ನಿಂಬೆಹಣ್ಣಿನ ತರ ಹುಳಿ ಹಾಕ್ತಾರೆ. ಸೊ ಹುಳಿ ನೋಡಿ, ಹುಳಿ ಹಾಕುವಂತ ಪ್ರಕ್ರಿಯೆನ ನೋಡಿ ಯಾವ ತರ ಇದೆ ಅಂತಂದೇಳಿ. ಬೀಜಗಳು ಹೋಗಕ್ ಬಿಡಲ್ಲ, ಫಿಲ್ಟರ್ ಮಾಡ್ಕೊಂಡ್ಬಿಡ್ತೀರಾ. ಉದ್ದೇಶ ಮೇಡಮ್ ಸ್ವಲ್ಪ ಮೇಲ್ಗಡೆ ಹಾಕ್ತಕ್ಕಂಥದ್ದು ಕಾಮನ್ ಆಗಿ ಹಾಕ್ತೀರಾ? ಉದ್ದೇಶ ಮೇಲ್ಗಡೆ ಸ್ವಲ್ಪ ರೈಸ್ ಹಾಕಿದ್ರಲ್ಲ ಅಂತ ಸ್ವಲ್ಪ ಕಮ್ಮಿ ಮಾಡಿದ್ದೆ. ಒಟ್ಟಿಗೆ ಹಾಕಿದ್ರೆ ಬಿಸಿ ಜಾಸ್ತಿ ಆಗುತ್ತಲ್ಲ. ಅನ್ನ ಎಷ್ಟು ಆರಿರುತ್ತೋ ಅಷ್ಟು ಒಳ್ಳೇದು. ಚಿತ್ರಾನ್ನ ಗೊಜ್ಜು ಮೇಡಮ್? ಗೊಜ್ಜು ಬೆಳಗ್ಗೆನೆ ಪ್ರಿಪೇರ್ ಮಾಡಿ ಇಟ್ಟಿರ್ತೀರಾ? ಈಗ ಬೆಳಗ್ಗೆನೆ ಮಾಡೋದಿಲ್ಲ. ಓಕೆ. ಸೊ ಗೊಜ್ಜಲ್ಲಿ ಈರುಳ್ಳಿ, ಶೇಂಗಾ ಹಾಕಿಲ್ಲ, ಕಡಲೆಬೇಳೆ, ಕರಿಬೇವು. ಓಕೆ. ಮೆಣಸಿನ್ಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ. ಬಹಳ ಜನ ವ್ಯೂವರ್ಸ್ ಯಾವ ಆಯಿಲ್ ಯೂಸ್ ಮಾಡ್ತೀರಾ ಅಂತ ಕೇಳಿದಾರೆ ಮೇಡಮ್. ನಮ್ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡೋದು.
ಆ ಮಿಕ್ಸ್ ಮಾಡ್ಕೊಂತಕ್ಕಂಥ ಪ್ರೋಸೆಸ್ ನೋಡಿ ಯಾವ ತರ ಮಿಕ್ಸ್ ಮಾಡ್ತಾ ಇದಾರೆ. ರಿಯಲ್ ಚಿತ್ರಾನ್ನ ಇದೇ ತರ ಮಿಕ್ಸ್ ಮಾಡ್ಬೇಕು. ನೀವು ನಾರ್ತ್ ಕರ್ನಾಟಕ ಸೈಡ್ ಹೋದ್ರು ಕೂಡ ಇದೇ ತರ ಮಿಕ್ಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ. ಯಾವತ್ತೂ ಕೂಡ ಬಿಸಿ ಬರ್ನರ್ ಮೇಲೆ ಮಿಕ್ಸ್ ಮಾಡಬಾರ್ದು. ಬರ್ನರ್ ಮೇಲೆ ಕಡಾಯಿ ಇಟ್ಕೊಂಡು ಬಿಸಿ ಹಚ್ಚಿ ಮಿಕ್ಸ್ ಮಾಡಬಾರ್ದು. ಯಾವಾಗ್ಲೂ ಈ ತರ ಚಿತ್ರಾನ್ನ ಮಿಕ್ಸ್ ಮಾಡ್ಬೇಕು. ಇವಾಗ್ಲೂ ನನಗೆ ತಿನ್ಬೇಕು ಅಂತ ಅನ್ಸುತ್ತೆ ಮೇಡಮ್. ರಿಯಲ್ ಚಿತ್ರಾನ್ನ ನೀವು ನೋಡ್ಬೋದು ಇಲ್ಲೇ ಚೇತನ್ ತಟ್ಟೆ ಇಡ್ಲಿ ಒಳಗಡೆ. ದಯವಿಟ್ಟು ಬನ್ನಿ, ಎಲ್ಲರೂ ಟ್ರೈ ಮಾಡಿ, ಈ ಫೀಡ್ಬ್ಯಾಕ್ ಹೇಳಿ, ಕಮೆಂಟ್ಸ್ ಮಾಡಿ. ಇಷ್ಟು ವರ್ಷದ ಅನುಭವ ನಿಮ್ಗೆ ಎಷ್ಟು ಗೊಜ್ಜು ಬೇಕು, ಎಷ್ಟು ರೈಸಿಗೆ ಅನ್ನೋದು ಅದೇ ಅನುಭವ ಅಲ್ವಾ ಮೇಡಮ್? ಇದಕ್ಕೆ ಯಾವ್ದು ತೂಕ ಇಲ್ಲ, ಮತ್ತೊಂದಿಲ್ಲ, ನಿಮ್ಮ ಅನುಭವನೇ. ಮನೇಲಿ ಯಾವ ಹೆಣ್ಮಕ್ಳು ಮನೇಲಿ ತಾಯಂದ್ರು ಯಾರಾಗ್ಲಿ ತೂಕ ಮಾಡಿ ಹಾಕಲ್ಲ ಮೇಡಮ್. ಆ ಟೇಸ್ಟ್ ಮಾತ್ರ ಪರ್ಫೆಕ್ಟ್ ಬರುತ್ತೆ. ಎಲ್ಲ ನಮ್ಮ ಅತ್ತೆ ಹೆಂಗ್ ಹೇಳ್ಕೊಂಡಿದ್ದಾರೆ ಹಂಗ್ ಮಾಡ್ಕೊಂಡು ಎಲ್ಲ ನಿಮ್ಮ ಅತ್ತೆಯವ್ರು ಹೇಳ್ಕೊಟ್ಟಿರೋದು. ಎಲ್ಲ ಆದ್ರೂ ಮೇಡಮ್ ಅತ್ತೆಯ ಮಾತುಗಳನ್ನ ಸೊಸೆಯಂದ್ರೆ ಕೇಳ್ತಾರಲ್ಲ, ಅದು ಬಹಳ ಗ್ರೇಟ್ ಅಂತೀನಿ ನಾನು. ಎಷ್ಟೊಂದು ಸೊಸೆಗಳು ಮಾತಾಡೋದೇ ಇಲ್ಲ. ಇಲ್ಲ, ನಮ್ಗೆ ಅವರ ಸ್ಫೂರ್ತಿ ಖಂಡಿತ ಮೇಡಮ್. ಆ ಪರಂಪರೆ ನೀವು ಉಳಿಸ್ಕೊಂತ ಬಂದಿದ್ರಿ, ಅದನ್ನ ಬೆಳೆಸ್ರಿ ಮೇಡಮ್. ಮತ್ತೆ ಇದನ್ನ ಆರಕ್ ಬಿಟ್ಬಿಡ್ತೀರಾ ಮೇಡಮ್? ಇಲ್ಲ, ಇನ್ನೇನ್ ತುಂಬಿಡ್ತೀವಿ. ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕಲ್ಲ. ಓಕೆ, ಇನ್ನೊಂದು ಅನ್ನ ರೆಡಿ ನೆಕ್ಸ್ಟ್ ಬ್ಯಾಚ್ ರೆಡಿ ಮಾಡ್ಬೇಕು. ನೆಕ್ಸ್ಟ್ ಅಂದ್ರೆ ಇದು ಇಲ್ವ ಲೈಬ್ರರಿ ಹತ್ರ ಹೋಗುತ್ತೆ. ಇದು ಓಕೆ, ಲೈಬ್ರರಿ ಹತ್ರ ಒಂದು ಅಂಗಡಿ ಇದೆ, ಇದು ಅಲ್ಲಿಗೆ ಹೋಗುತ್ತೆ. ಈ ಅಂಗಡಿಗೆ ಒಂದು ರೆಡಿ ಮಾಡ್ಬೇಕು. ಓಕೆ, ಇನ್ನೇನ್ ಬಾಗ್ಲು ತೆಗಿತಾರೆ, ಹಿಂದೆನೆ ಇಡ್ಲಿ ಕೊಡ್ತಾ ಇರ್ತೀವಿ. ಒಳ್ಳೆ ಅರೋಮಾ ಬರ್ತಾ ಇದೆ ಮೇಡಮ್. ಏನ್ ಚಟ್ನಿ ಮೇಡಮ್ ಇದು? ಇದು ಹುರ್ಗಡ್ಲೆ ಚಟ್ನಿ. ಹುರ್ಗಡ್ಲೆ ಚಟ್ನಿ ಅಂತ. ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಲ್ಲ. ಓಕೆ, ಬರೀ ಮೆಣಸಿನ್ಕಾಯಿ, ಉಪ್ಪು, ಕರಿಬೇವು. ಮೆಣಸಿನ್ಕಾಯಿ, ಉಪ್ಪು, ಕರಿಬೇವು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀರಿ. ಮೆಣಸಿನ್ಕಾಯಿ ಯಾವ್ದು ಮಾಡ್ತೀರಾ ಮೇಡಮ್? ಬ್ಯಾಡಗಿ ಯೂಸ್ ಮಾಡ್ತೀರಾ ಅಥವಾ ಇದು ಮಣ್ಕಟ್ಟಿನ ಮೆಣಸಿನ್ಕಾಯಿ? ಓಕೆ, ಇಲ್ಲಿ ಕೆಂಪು ಚಟ್ನಿ ಅಂತ ಕರೀತಾರೆ ಮೇಡಮ್ ಚೇತನ್ ಇಡ್ಲಿಯಲ್ಲಿ. ಇದೇ ಬಹಳ ಫೇಮಸ್. ಇದನ್ನ ತಿನ್ನಕ್ಕೆ ಅಂತಾನೆ ಜನ ಎಲ್ಲಿಂದ ಬೇಕಾದ್ರೂ ಅಲ್ಲಿಂದ ಬರ್ತಾ ಇದಾರೆ. ಚಟ್ನಿಗೋಸ್ಕರನೇ ತುಂಬಾ ಬರ್ತಾರೆ. ಹೌದು, ಚಟ್ನಿ ತುಂಬಾ ಟೇಸ್ಟಿ ಆಗಿರುತ್ತೆ. ಆಮೇಲೆ ನೀರ್ ತರ ಚಟ್ನಿ ಮಾಡಲ್ಲ. ಹೌದು, ಗಟ್ಟಿ ಚಟ್ನಿ ಕೊಡ್ತೀರಾ. ಗಟ್ಟಿ ಚಟ್ನಿಯಲ್ಲಿ ಕ್ವಾಲಿಟಿ ಇರುತ್ತೆ. ಹೌದು, ಜಾಸ್ತಿ ತಿನ್ನೋರ್ಗೆ ಇಷ್ಟೇ ತಿನ್ನಿ ಅಷ್ಟೇ ತಿನ್ನಿ ಅನ್ನಲ್ಲ, ಧಾರಾಳವಾಗಿ ಹಾಕೊಡ್ತೀವಿ. ಧಾರಾಳ ಅನ್ನೋ ಮನೋಭಾವನೆ ಇದೆಯಲ್ಲ ಮೇಡಮ್, ಅದು ಬಹಳ ಕಡಿಮೆ ಜನದ ಹತ್ರ ಬರುತ್ತೆ. ಅಯ್ಯೋ ಇಷ್ಟೋಯ್ತು ಅಷ್ಟೋಯ್ತು ಅನ್ನೋ ಜನ ಇದ್ದಾರೆ. ನಾವ್ ಅವೆಲ್ಲ ಲೆಕ್ಕ ಹಾಕಲ್ಲ. ಆ ಧಾರಾಳತನ ಇದ್ದಾಗ ಮಾತ್ರ ಮೇಡಮ್ ದೇವರು ಕೂಡ ಧಾರಾಳವಾಗಿ ಇರ್ತಾನೆ. ಮೇಡಮ್ ನಾವೆಲ್ಲ ಬೇರೆ ಹೋಟೆಲ್ಗಳಲ್ಲಿ ನೋಡಿರೋದೇನು ಅಂದ್ರೆ ಇಡ್ಲಿಗೆ ಶೇಪ್ ಇರುತ್ತೆ ಮೇಡಮ್, ಆದ್ರೆ ಚೇತನ್ ಇಡ್ಲಿಲಿ ಶೇಪ್ ಇರಲ್ಲ. ಯಾಕೆ? ಅದ್ ಹೆಂಗ್ ಶೇಪ್? ನಾವು ಅಂದ್ರೆ ದಪ್ಪ ಇಡ್ತೀವಿ. ಓಕೆ, ನಾವು ಆ ಶೇಪ್ ಎಲ್ಲ ನಮ್ಗೆ ಇಷ್ಟ ಎಲ್ಲ. ಸ್ವಲ್ಪ ಜನ ಅದು ಇಷ್ಟ ಪಡಲ್ಲ. ಓಕೆ, ಶೇಪ್ ಬರಲ್ಲ, ನಂಗೆ ಇಷ್ಟ ಇಲ್ಲ ಅಂತಾರೆ ಒಬ್ರು. ಈಗೆಲ್ಲ ಟೆಫ್ಲಾನ್ ಕೋಟಿಂಗ್ ಟ್ರೇಸ್ಗಳು, ಇಡ್ಲಿ ಟ್ರೇಸ್ಗಳು ಬಂದಿದಾವೆ ಮೇಡಮ್. ಇದ್ರ ಉದ್ದೇಶ ಆ ಟೆಫ್ಲಾನ್ ಟ್ರೇಗಳು ಇತ್ತು ಅಂದ್ರೆ ಕ್ವಾಲಿಟಿ ಈ ಶೇಪ್ ಬರುತ್ತೆ, ಬಟ್ ಹೆಲ್ತಿಗೆ ಒಳ್ಳೇದಲ್ಲ ಮೇಡಮ್. ನೀವು ಈ ಬಟ್ಟೆನ ಯೂಸ್ ಮಾಡಿ ಮಾಡ್ತಿರಲ್ಲ, ಇದು ತುಂಬಾ ಒಳ್ಳೇದು. ಆ ಇಡ್ಲಿ ಮೇಲೆ ಇರ್ತಕ್ಕಂಥ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೇನಿದೆ ಮೇಡಮ್ ಇದ್ರ ಅನಿಸಿಕೆ? ನಮಗೂ ಇದೇ ಸರಿ. ಎಷ್ಟೋ ಜನ ಶೇಪ್ ಇಷ್ಟ ಪಡಲ್ಲ. ಈ ಇಡ್ಲಿ ಕ್ವಾಂಟಿಟಿನೂ ತುಂಬಾ ದೊಡ್ಡದಾಗಿ ಸಿಗುತ್ತೆ ಮೇಡಮ್. ನೀವು ಹೊರಗಡೆ 2 ಇಡ್ಲಿ ತಿನ್ನೋದು ಒಂದೇ, ಇಲ್ಲಿ ಚೇತನ್ ಇಡ್ಲಿ 1 ಇಡ್ಲಿ ತಿನ್ನೋದು ಒಂದೇ ಅಲ್ವಾ? ಹೌದು. ಆಮೇಲೆ ನಾವು ಒಂದ್ ದಪ್ಪ ಮಾಡ್ಬೇಕು, ಸಣ್ಣ ಮಾಡ್ಬೇಕು, ಅದೆಲ್ಲ ಇದ್ ಮಾಡಲ್ಲ. ಹೌದು, ಮನೇಲಿ ಯಾವ ತರ ಮಾಡ್ತೀರಾ ಸುಮ್ ಮಾಡ್ತಾ ಹೋಗ್ತಾ ಇರೋದಷ್ಟೇ. ಧಾರಾಳವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವಾಗ ಸುಮಾರು ನನ್ನ ಕಣ್ಣೆದ್ರಂಗೆ ಒಂದ್ 20 ಟ್ರೇ ಹಾಕಿದ್ರೆ ಮೇಡಮ್, ಎಲ್ಲಾ ಇಡ್ಲಿನೂ ಒಂದೇ ತರ ಬರ್ತಾ ಇದೆ. ಅದು ಗೊತ್ತಾಗುತ್ತೆ ಮೇಡಮ್ ಇದು ಎಷ್ಟು ವರ್ಷದ ಅನುಭವ ಅಂತಂದ ಹೇಳಿ. ಕಣ್ ಮುಚ್ಕೊಂಡ್ ಕೂಡ ಟ್ರೇಗ ಇಡ್ಲಿ ಇಟ್ಟು ಹಾಕ್ತಾ ಇರೋದಷ್ಟೇ. ರಾತ್ರಿ ಸಪ್ಸಪೇಟ ರುಬ್ಬಿ 2 ಸಪ್ಸಪೇಟೆಗೆ ಇಟ್ಟಿರ್ತೀವಿ, ಬೆಳಗ್ಗೆ 2 ಮಿಕ್ಸ್ ಮಾಡ್ತೀವಿ. ಓಕೆ, ರಾತ್ರಿನೇ ಉಪ್ಪು ಹಾಕಿರ್ತೀರಾ ಮೇಡಮ್? ರಾತ್ರಿನೇ ಉಪ್ಪು ಹಾಕಿರ್ತೀವಿ, ಕರೆಕ್ಟ್ ಬೇಕಲ್ಲ ಉಪ್ಪು. ಹೌದು, ಮತ್ತೆ ಆ ಫರ್ಮೆಂಟೇಶನ್ ಕರೆಕ್ಟ್ ಆಗಿ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ಇದನ್ನೆಲ್ಲ ಯಾರು ಮಾಡ್ತಾರೆ ಮೇಡಮ್? ನೀವು ಇಬ್ಬರೇ ಮಾಡ್ತೀರಾ ಮೇಡಮ್? ನಾವೇ ಮಾಡೋದು. ನಿಮಗೆ ಬಹಳ ಕೆಲ್ಸಗಳು ಆಗ್ತದೆ ಅನ್ಸುತ್ತೆ. ಮನೆ ಕೆಲ್ಸನೂ ಮಾಡ್ಬೇಕು ಇದ್ರ ಜೊತೆಗೆ. ಮನೆ ಕೆಲ್ಸನೂ ಮಾಡ್ಕೋತೀವಿ, ಇದು ಮಾಡ್ತೀವಿ. ಕಸ್ಟಮರ್ನೆಲ್ಲ ಮನೆಯವರು ಅಂತ ತಿಳ್ಕೊಂಡಿದ್ರಿ, ಕಸ್ಟಮರ್ ಅಂತ ತಿಳ್ಕೊಂಡಿಲ್ಲ ನೀವು ಹಂಗಾರೆ. ಹೌದು, ಅವ್ರು ಬಂದ್ರೆ ನನಗೆ ಖುಷಿ ಅಲ್ವಾ? ಹೌದು ಮೇಡಮ್, ತುಂಬಾ ನಮಸ್ಕಾರ. ನಿಮ್ ಕಿಚನ್ಗೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ, ನಿಮ್ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳಿದ್ದಕ್ಕೆ, ನಿಮ್ ರೆಸಿಪಿಗಳ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು.
ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ಚೇತನ್ ತಟ್ಟೆ ಇಡ್ಲಿ ತೊಗೊಂಡಿದ್ದೀರಾ. ಸೊ ನಿಮ್ಮ ಹೆಸರು ಫಸ್ಟ್ ಹೇಳಿ ಸರ್. ಪ್ರಸನ್ನ ಸರ್. ಪ್ರಸನ್ನ ಅಂತಾನೆ. ನೀವು ಇದೇ ಏರಿಯಾದವರು? ಹೌದು, ಪಕ್ಕ ಪಕ್ಕನೇ. ಸರ್ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ. 20 ವರ್ಷದಿಂದ ಬರ್ತಾ ಇದ್ದೀರಾ ಅಂದ್ರೆ ಯಾಕೆ ಬರ್ತಾ ಇದ್ದೀರಾ ಸರ್? ಇಲ್ಲಿ ತುಂಬಾ ಚೆನ್ನಾಗಿದೆ, ಚಟ್ನಿಗೂ ಇಡ್ಲಿಗೂ ಕಾಂಬಿನೇಷನ್ ಚೆನ್ನಾಗಿದೆ, ಕಾಂಬಿನೇಷನ್ ಒಳ್ಳೆ ಟೇಸ್ಟ್ ಕೊಡ್ತಾರೆ. Okay. ಅಚ್ಚುಕಟ್ಟಾಗಿದೆ. ಓಕೆ ಮೇನ್ ಕ್ಲೀನಿಂಗು Cleaning. ಹುಡ್ಕೊಂಡು ಬರ್ತೀವಿ. ಓಕೆ. ಇಡ್ಲಿ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ ಸರ್. ಸಾಫ್ಟ್ ಆಗಿದೆ. ಓಕೆ. ಚಟ್ನಿ ಕೂಡ ಗಟ್ಟಿ ಚಟ್ನಿ ಸಿಗುತ್ತೆ ಇಲ್ಲಿ. ಆಮೇಲೆ ಬಾಯಲ್ಲಿ ಸ್ಪೈಸಿ ಸಿಗುತ್ತೆ. ಸೊ ಮನೆಗೆಲ್ಲ ತಗೊಂಡು ಹೋಗ್ತೀರಾ ಸರ್? ಪಾರ್ಸಲ್ ಹೇಳೈತೀಗ. ಪಾರ್ಸಲ್ ಹೇಳಿದ್ದೀರಾ? ಓಕೆ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್? ವೆಂಕಟೇಶ್ ಅಂತ. ನೀವು ಯಾವಾಗಿಂದ ಇಲ್ಲಿ ಬರ್ತಾ ಇದ್ದೀರಾ ಸರ್ ಚೇತನ್ ಇಡ್ಲಿಗೆ? ನಾನು 40 ವರ್ಷದಿಂದ ಇಲ್ಲೇ ಟ್ರೈ ಮಾಡಿ. ನೀವು ಇದೇ ಏರಿಯಾದ ರೆಸಿಡೆನ್ಸ್ ಸರ್? ಹಾಂ, ಇದೇ ಏರಿಯಾ. ಸೊ ನಿಮ್ಗೆ ಇಲ್ಲಿ ತುಂಬ ಇಷ್ಟ ಅಂದ್ರೆ ಏನು ಸರ್? ತುಂಬ ಇಷ್ಟ ಅಂದರೆ ಇಡ್ಲಿ. ಇಡ್ಲಿ ಜೊತೆ ಕೆಂಪು ಚಟ್ನಿ. ಹಾಂ, ಹೌದು. ಸೊ ರೆಗ್ಯುಲರ್ ಚೆನ್ನಾಗಿರುತ್ತೆ. ಚಿತ್ರಾನ್ನ ಚೆನ್ನಾಗಿರುತ್ತೆ ಸರ್. ಚಿತ್ರಾನ್ನ ನಾನು ಕೂಡ ಟೇಸ್ಟ್ ಮಾಡಿದೆ ಸರ್. ಟ್ರೆಡಿಷನಲ್ ಒರಿಜಿನಲ್ ಚಿತ್ರಾನ್ನ ಏನಿದೆ ಅದೇ ಫ್ಲೇವರು ಅದೇ ಅರೋಮಾ ಬರುತ್ತೆ ಸರ್. ಇಡ್ಲಿ ಸಾಫ್ಟ್ ಆಗಿರುತ್ತೆ ಸರ್. ಇಡ್ಲಿ ತುಂಬ ಸಾಫ್ಟ್, ತುಂಬ ಅಂದರೆ ತುಂಬ ಮೃದುವಾಗಿರುತ್ತೆ. ಓಕೆ ಸರ್. ಅದ್ರ ಜೊತೆ ಖಾರ ಚಟ್ನಿ ಅಂತೂ ಸೂಪರ್ ಆಗಿರುತ್ತೆ ಟೇಸ್ಟ್. ಓಕೆ. ಸೊ ನಿಮಗೆ ಈ ಎಲೆಯಲ್ಲಿ ಟ್ರೈ ಮಾಡೋಕೆ ಏನು ಫೀಲ್ ಆಗುತ್ತೆ ಸರ್? ಏನಿಲ್ಲ, ಒಂಥರ ಸಿಂಪಲ್ ಆಗಿ ಚೆನ್ನಾಗಿದೆ. ಓಕೆ ಸರ್. ಈವನ್ ಅದು ಹೆಲ್ತಿಗೆ ಕೂಡ ಒಳ್ಳೇದು ಅಂತಾರೆ ಸರ್. ಹೌದು, ಮುತ್ತಾಲೆ ಎಲೆ ಅಂತ ಹೆಲ್ತಿಗೆ ಕೂಡ ಒಳ್ಳೇದು. ಸೊ ನೀವು ರೆಗ್ಯುಲರ್ ವಿಷಯರ್ ಸರ್ ಈ ಹೋಟೆಲ್ಗೆ? ರೆಗ್ಯುಲರ್. ಈ ವಾರ ಫುಲ್ ಪ್ರತಿದಿನನೂ ಬಂದಿದ್ದೀವಿ. ಹೌದಾ ಸರ್? ಹೌದು. ತುಂಬ ಆಯ್ತು ಸರ್. ಅಂದರೆ ಮನೇಲಿ ಯಾವ ಥರ ನಿಮಗೆ ಫುಡ್ ಸಿಗುತ್ತೆ, ಮನೇಲಿ ಯಾವ ಥರ ಕ್ವಾಲಿಟಿ ಸಿಗುತ್ತೆ, ಅದು ಭಯನೇ ಇಲ್ಲ ಸರ್. ಸೇಮ್ ಫುಡ್ ಸಿಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ನಿಮಗೆ. ಓಕೆ, ತುಂಬ ಥ್ಯಾಂಕ್ಸ್ ಸರ್. ನೀವೇನಾದ್ರು ಹೋಟೆಲ್ ಬಗ್ಗೆ ಹೇಳೋದಿದೆಯಾ ಸರ್? ನಾನು ಇನ್ನೇನು ಹೇಳಿ, 40 ವರ್ಷದಿಂದ ಇಲ್ಲೇ ಬಂದು ತಿಂತಾ ಇದ್ದೀನಿ. ಓಕೆ ಸರ್. ತುಂಬ ಚೆನ್ನಾಗೂ ಮಾತಾಡಿಸ್ತಾರೆ. ಓಕೆ ಸರ್. ಮನೆಯವ್ರ ಥರ ಮಾತಾಡಿಸ್ತಾರೆ, ತುಂಬ ರೆಸ್ಪೆಕ್ಟಿಂದ ಮಾತಾಡಿಸ್ತಾರೆ, ಪ್ರೀತಿ ವಿಶ್ವಾಸ ಜಾಸ್ತಿ. ತಿಂಡಿನೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ನಮ್ಮ ಉದ್ದೇಶ ಸರ್ ಇದು ಒಂದು ಹಿಡನ್ ಜಮ್. ಹೌದು. ಸೊ ಇದು ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಹೌದು. ಸೊ ಇದು ಈ ಕ್ವಾಲಿಟಿ ಎಲ್ಲರಿಗೂ ರೀಚ್ ಆಗಲಿ, ಈ ಥರದ ಒಂದು ಫುಡ್ಡು ಎಲ್ಲರೂ ಟ್ರೈ ಮಾಡಲಿ ಗೊತ್ತಿಲ್ಲದವರು ಅನ್ನೋದು ನಮ್ಮ ಉದ್ದೇಶ ಸರ್. ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ಸರ್ ತಮ್ಮ ಹೆಸರು ಸರ್? ನಯಾಜ್ ಅಹಮದ್. ಸೊ ಇಲ್ಲಿಗೆ ಯಾವಾಗಿಂದ ಬರ್ತಾ ಇದ್ದೀರಿ ಸರ್? ನಾವು ಇಲ್ಲಿ ಬರ್ತಾ 10 ವರ್ಷದಿಂದ ಬರ್ತಾ ಇದ್ದೀವಿ. 10 ವರ್ಷದಿಂದನೂ ಬರ್ತಾ ಇದ್ದೀರಾ? ಬರ್ತಾ ಇದ್ದೀವಿ, ಅವಾಗ ಹೋಗ್ತಾ ಇರ್ತೀವಿ. ಟೈಮ್ ಸಿಗ ಬಂದ್ಬಿಡ್ತೀವಿ. ಸೊ ಇಡ್ಲಿಗೋಸ್ಕರನೇ ಬರ್ತೀವಿ? ಇಲ್ಲಿಗೆ ಬರ್ತೀವಿ. ಸೊ ಇಡ್ಲಿ ಮತ್ತೇನು ಇಷ್ಟ ಸರ್ ಇಲ್ಲಿ? ಇಲ್ಲಿ ಇಡ್ಲಿ ಚಟ್ನಿ ಎರಡು ಉದ್ದಿನ ವಡೆ ಸಿಗುತ್ತೆ. ಓಕೆ. ಇನ್ನೇನು ಚಿತ್ರಾನ್ನ ಈಗ ಇಷ್ಟ ಮಾಡಿ. ಮತ್ತೆ ಮದ್ದೂರು ವಡೆ. ಓಕೆ. ಇಡ್ಲಿ ಸಾಫ್ಟ್ ಆಗಿರುತ್ತೆ, ಸ್ಪೈಸಿ ಆಗಿರುತ್ತೆ ಸರ್ ಚಟ್ನಿ. ಹೌದು. ನಿಮ್ಮ ಟೇಸ್ಟ್ ಅನ್ಸ್ತಾ ಇರುತ್ತೆ? ಟೇಸ್ಟ್ ಇರೋದು ಬಂದಿರೋದು. ಟೇಸ್ಟ್ ಇರೋದಕ್ಕೋಸ್ಕರ. ಹೌದು. ಮನೇಲಿ ತಿಂದಂಗೆ ಆಗತ್ತೆ. ಮನೆ ತಿನ್ನಗಾಗಿದೆ ಸರ್. ಓಕೆ. ಸೊ ನೀವೆಲ್ಲರಿಗೂ ಹೇಳ್ತೀರಿ ಸರ್ ಎಲ್ಲರೂ ಟ್ರೈ ಮಾಡಿ ಇಲ್ಲಿ ಅಂತ? ಅದಕ್ಕೆ ಬಂದಿರೋದು ನಾವು. ಅದಕ್ಕೆ ಈಗ 4 ಜನ ಬಂದಿದ್ದೀವಿ. ಓಕೆ. 4 ಜನ. ಬಾಪೂಜಿ ನಗರದಿಂದ ಬರ್ತೀವಿ ಇಡ್ಲಿ ತಿನ್ನಕ್ಕೆ. ಗ್ರೇಟ್ ಸರ್. ಆ ಫುಡ್ ಕ್ವಾಲಿಟಿ, ನಿಮ್ಗೆ ಆ ಟೇಸ್ಟು ಎಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಚೇತನ. ಸೊ ನಿಮ್ಮದೇ ಇದೆ ಸರ್ ಹೋಟೆಲ್? ಅವರು. ಓಕೆ. ಚೇತನ್ ಅಂತಂದೇಳಿ ನಿಮ್ಮ ಹೆಸರ ಮೇಲೇ ಹೋಟೆಲ್ ಓಪನ್ ಮಾಡಿ ಸರ್. ಸರ್ ಇದು ಯಾವಾಗ ಓಪನ್ ಆಯ್ತು ಸರ್? 1981. 1981 ಓಪನ್ ಆಯಿತು ಸರ್. ಏನು ಸರ್ ನಿಮ್ಮಲ್ಲಿ ಸ್ಪೆಷಲ್ ಆದಂಥ ತಾಯಿ ಸ್ಟಾರ್ಟ್ ಮಾಡಿದ್ದು. ಹಾಂ ಸರ್. ಒಂದು ಬರೋದ್ ಕೆಳಗಡೆ ಟೇಬಲ್ ಇಟ್ಟು ಶುರು ಮಾಡಿದ್ದು. ಓಕೆ. ನಮ್ಮಲ್ಲಿ ಇಡ್ಲಿ, ಚಿತ್ರಾನ್ನ, ಚಟ್ನಿ, ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಓಕೆ ಸರ್. ಭಾಳ ಅಂದರೆ ಭಾಳ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ತುಂಬ ಅಂದರೆ ತುಂಬ ವೈರಲ್ ಆಗಿದೆ ಸರ್. ಭಾಳ ಯೂನಿಕ್ ಆದಂಥ ಪ್ರಾಡಕ್ಟ್ಗಳು ಇದಾವೆ ಸರ್. ತುಂಬ ಅಂದರೆ ತುಂಬ ಚೆನ್ನಾಗಿರೋಂಥ ಪ್ರಾಡಕ್ಟ್ಗಳು ಇದಾವೆ ಸರ್. ಹಂಗಾಗಿ ಪ್ರತಿಯೊಬ್ಬರೂ ಬರ್ತಾ ಇದ್ದಾರೆ. ಇದು ನಿಜ ಅಲ್ವಾ ಸರ್? ಖಂಡಿತ ನಿಜ. ಸೊ ನೀವು ಎಲ್ಲೆಲ್ಲಿ ಮಾಡ್ತಾ ಇದ್ದೀರಿ ಸರ್? ಎಷ್ಟು ಹೋಟೆಲ್ಸ್ ಇದಾವೆ ಸರ್ ನಿಮ್ಮದು? ಇದು ಒಂದೇ ಹೋಟೆಲ್. ಹಾಂ ಸರ್. ನಾನು ನನ್ನ ತಮ್ಮ ಎಲ್ಲ ಜೊತೆನೆಲ್ಲ ಕೆಲಸ ಮಾಡ್ತೇವೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಮಾಡ್ತಾ ಇದ್ದೀರಿ? ಫ್ಯಾಮಿಲಿಯವರೇ ಮಾಡೋದು. ಓಕೆ ಸರ್. ಮನೆಯವರೇ, ನಮ್ಮ ನಾದಿನಿ, ನಮ್ಮ ಮಿಸ್ಸಸ್, ನಮ್ಮ ತಮ್ಮ ಎಲ್ಲ ಜೊತೆನಲ್ಲಿ ಮಾಡ್ತೀವಿ. ಇನ್ನೊಂದು ಕೌಂಟ್ರಲ್ಲಿ ಸಣ್ಣದು ಒಂದು ಹಳೆ ಜಾಗ ಇದೆ ನಮ್ಮದು. ಆ ಜಾಗದಲ್ಲಿ ಒಂದು ಸಣ್ಣ ಕೌಂಟರ್ ಇಟ್ಕೊಂಡಿದ್ದೀವಿ. ಫ್ಯಾಮಿಲಿಯವರೇ ಮಾಡಬೇಕು ಅನ್ನೋ ಉದ್ದೇಶ ಸರ್. ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಲಿ, ಆ ಟೇಸ್ಟ್ ಯಾವಾಗಲೂ ಇದಕ್ಕೋಸ್ಕರ ಕಸ್ಟಮರಿಗೆ ರೆಸ್ಪಾನ್ಸ್ ಹಂಗೆ ಇರಲಿ. ಪ್ರಾಬ್ಲಮ್ಮು ನಮ್ಮದು ಸ್ವಲ್ಪ ಹೊತ್ತು ಮಾಡ್ತೀವಿ, 3 ಅವರ್ ಕೆಲಸ. ಜನ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಇಲ್ಲಿ ಕೇಳಿರೋದು ಅಂತಂದು ಸರ್, ನಿಮ್ದು ಇಡ್ಲಿ ಮತ್ತೆ ಚಟ್ನಿ ಮತ್ತೆ ಚಿತ್ರಾನ್ನ ಇಲ್ಲಿ ತುಂಬಾ ಫೇಮಸ್. ಅದು ಕೂಡ ಮುತ್ಲೆಲೆಯಲ್ಲಿ ಕೊಡ್ತೀರಾ ಅನ್ನೋದನ್ನೇ ತುಂಬಾ ಫೇಮಸ್. ಬೆಲೆ ಅಂದ್ರೆ ಅದು ಕ್ಲೀನ್ ಆಗಿರುತ್ತೆ, ಮತ್ತೆ ಅದರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಕೊಡ್ತೀನಿ ಅದರಿಂದ ಅದನ್ನೆಲ್ಲ ಮಾಡ್ತಾ ಇದ್ದೀನಿ. ಓಕೆ. ಇದನ್ನ ನೀನು ದೊಡ್ಡದು ಮಾಡಬೇಕು ಅನ್ನೋ ಉದ್ದೇಶಗಳು ಇದಾವೆ ಸರ್? ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಜೀವನಕ್ಕೆ ಸಾಕು ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಹೋಗ್ತಾ ಇದ್ದೀನಿ.
ಸರ್ ನಾನು ಕೇಳಿದ್ದೀನಿ ವಿಷ್ಣುವರ್ಧನ್ ಸರ್ ಮನೆಯವರು ತಿಂದಿದ್ದಾರೆ, ರಾಜ್ಕುಮಾರ್ ಸರ್ ಫ್ಯಾಮಿಲಿ ತಿಂದಿದ್ದಾರೆ ಅಂತ ಕೇಳಿದ್ದೀನಿ. ಹೌದಾ ಸರ್ ಇದು? ಹೌದು, ಎಲ್ಲ ಬಂದು ತಗೊಂಡೋಗಿ ಇಲ್ಲಿಂದ ಕೊಡ್ತಾರೆ ತಗೊಂಡು. ಸೊ ತುಂಬಾ ಕಡೆಯಿಂದ ಬಂದ್ಬಿಟ್ಟು ಗ್ರಾಹಕರು ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಶ್ಯೂ ಮಾಡಿದ್ದಾರೆ ಅಂತಾನೆ ಕೇಳಿದ್ದೀನಿ ಸರ್. ಖಂಡಿತ. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಧನ್ಯವಾದಗಳು. ನಮಸ್ಕಾರ. ಸಾಫ್ಟ್ ಇಡ್ಲಿ, ಸ್ಪಾಂಜ್ ಇಡ್ಲಿ, ರೆಡ್ ಚಟ್ನಿ, ಚಿತ್ರಾನ್ನ, ಫೇಮಸ್ ಚಿತ್ರಾನ್ನ, ಅದ್ರ ಜೊತೆಗೆ ಮಧುರ್ ವಡೆ. ಮುರಿತಾ ಇದ್ರೆ ಈ ಇಡ್ಲಿ ಒಳ್ಳೆ ಬ್ರೆಡ್ ಇದ್ದಂಗೆ ಇದೆ. ಇದನ್ನೇ ಕಂಡ್ರಿ ಹಾಟ್ ಕೇಕ್ ಅಂತ ಕರೆಯೋದು. ಇಡ್ಲಿ ಜೊತೆಗೆ ಕೆಂಪು ಚಟ್ನಿ ಬಿದ್ದು ಆ ಕೆಂಪು ಚಟ್ನಿನ ಸವಿತಾ ಇದ್ರೆ ಟೇಸ್ಟೇ ಒಂಥರ. ಬೆಳಗ್ಗೆ ಈ ಚಟ್ನಿ ಅಂತ ತಿಂದರೆ ಮಲ್ಕೊಂಡಿರೋನ್ನ ಆ್ಯಕ್ಟಿವ್ ಮಾಡೋ ಅಂಥ ಕೆಪಾಸಿಟಿ ಈ ಚಟ್ನಿ ಒಳಗಿದೆ. ಅದಕ್ಕೋಸ್ಕರನೇ ಇಷ್ಟೆಲ್ಲ ಗ್ರಾಹಕರು ಬಂದು ಇದನ್ನು ಟೇಸ್ಟ್ ಮಾಡ್ತಾರೆ. ಇಡ್ಲಿ ಟೆಕ್ಸ್ಚರ್ ನೋಡಿ, ಬಟ್ಟೆಯಲ್ಲಿ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಈ ಟೆಕ್ಸ್ಚರ್ ಬರೋಕ್ಕೆ. ಇಡ್ಲಿ ಮೇಲೆ ಇರ್ತಕ್ಕಂಥ ರಂಧ್ರಗಳು ನೋಡ್ರಿ, ಬಟ್ಟೆ ಹಾಕಿ ಇಡ್ಲಿನ ಮಾಡಿದಾಗ ಮಾತ್ರನೇ ಇದ್ರ ಮಜಾ ಬರೋದು, ಇಲ್ಲಾಂದರೆ ಇದ್ರ ಮಜಾ ಬರೋಲ್ಲ. ಒಂದೇ ತಟ್ಟೆಲಿ ಯಾಕಪ್ಪ ಒಂದೇ ಪ್ಲೇಟಲ್ಲಿ ಎಲ್ಲದನ್ನು ತೊಗೊಂಬಂದೆ ಅಂತ ತಿಳ್ಕೊಂಡ್ರೆ, ಅಲ್ಲಿ ನೋಡ್ರಿ ಆ ಬಿಸಿಗೆ ನನಗೆ ಲೈನಲ್ಲಿ ಸಿಗ್ತಾನೆ ಇಲ್ಲ. ಭಾಳ ಹೊತ್ತಾಯ್ತು ನಾನು ವೆಯ್ಟ್ ಮಾಡೋಕತ್ತಿ. ಅದಕ್ಕೋಸ್ಕರನೇ ಒಂದೇ ತಟ್ಟೆಲೆ ಎಲ್ಲ ಇಡ್ಲಿ, ವಡೆ, ಚಿತ್ರಾನ್ನ ಎಲ್ಲ ತಂದಿದ್ದೀನಿ. ಎಲ್ಲದನ್ನು ನಿಮ್ಮ ಮುಂದೆ ಟೇಸ್ಟ್ ಮಾಡಿಸ್ಬೇಕು ಅಂತ. ಚಿತ್ರಾನ್ನ ಟ್ರೈ ಮಾಡೋಣ ಇವಾಗ. ಆ ಕಡಲೆಬೇಳೆ ಒಳ್ಳೆ ಮಜಾ ಸಿಗುತ್ತೆ. ಒಳ್ಳೆ ಆನಿಯನ್ನು, ಹಾಫ್ ಕುಕ್ ಆಗಿರತಕ್ಕಂಥ ಆನಿಯನ್ನು, ಚಿತ್ರಾನ್ನ ಫ್ಲೇವರು ಇನ್ನು ಹಾಗೇ ಬರ್ತಾ ಇದೆ. ಅದ್ರ ಜೊತೆಗೆ ಚಿತ್ರಾನ್ನ ಜೊತೆಗೆ ನೀವೇನಾದ್ರು ಸ್ವಲ್ಪ ರೆಡ್ ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಬೊಂಬಾಟ್ ಅಂದ್ರೆ ಬೊಂಬಾಟ್. ಒಳ್ಳೆ ಒನ್ ಟೇಸ್ಟ್ನು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು. ಕೆಲವೊಂದು ಸತಿ ನಾನು ಕೇಳ್ತೀನಿ, ನನ್ನ ಫ್ರೆಂಡ್ಸ್ ಸರ್ಕಲಲ್ಲೆಲ್ಲ ಹೇಳ್ತಾ ಇರ್ತಾರೆ, ನೀನು ತಿನ್ನೋಕ್ಕಾಗಿ ಹುಟ್ಟಿ ಏನೋ ಅಂತ. ಮಧುರೊಡೆ ಟ್ರೈ ಮಾಡೋಣ. ಮಧುರೊಡೆ ಒಳ್ಳೆ ಕ್ರಿಸ್ಪಿಯಾಗಿದೆ. ಕರುಮ್ ಅನ್ನತ್ತೆ, ನಮ್ಮ ಲೋಕಲ್ ಭಾಷೆಯಲ್ಲಿ ಹೇಳ್ತೀವಲ್ಲ ಕರುಮ್ ಹಂಗೆ ಮಾಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇದನ್ನು ಟ್ರೈ ಮಾಡೋಣ, ಚಟ್ನಿ. ಹೆವಿ ಟೇಸ್ಟ್, ಸಖತ್ತಾಗಿದೆ. ನೀವು ಮಸ್ತ್ ಇಲ್ಲಿ ಟ್ರೈ ಮಾಡಲೇಬೇಕು. ನನ್ನೊಂದು ಸಜೆಷನ್. ಅನ್ಶೇಪ್ಡ್ ಇಡ್ಲಿ 2 ಇಡ್ಲಿ ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ. ಬಟ್ ನಾನು ಹೊಟ್ಟೆ ತುಂಬಿದ ಮೇಲೆ ಯಾಕೆ ತಿಂತಾ ಇದ್ದೀನಿ ಅಂದರೆ ಚಿತ್ರಾನ್ನ ತೋರಿಸ್ಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲ್ಲ ಚಿತ್ರಾನ್ನ ಹೆಂಗೆ ಅಂತಂದೇಳಿ. ಅದಕ್ಕೋಸ್ಕರ ಚಿತ್ರಾನ್ನ ತೊಗೊಂಡಿದ್ದೀನಿ. ಸೊ ನಾನು ಟ್ರೈ ಮಾಡ್ತೀನಿ, ನೀವು ಬಂದು ಖಂಡಿತ ಟ್ರೈ ಮಾಡಿ.